ಸಿದ್ದರಾಮಯ್ಯನವ್ರು ಮಾಡಿದ್ಮೇಲಂತೂ ಇದು ಮುಸಲ್ಮಾನರ ಸರ್ಕಾರವೇ ಅಂತ ಮುಸಲ್ಮಾನ್ ಗೂಂಡಾಗಳು ಅನ್ಕೊಂಡಿದ್ದಾರೆ. ಮುಸಲ್ಮಾನರೆಲ್ಲ ಅನ್ಕೊಂಡಿದ್ದಾರೆ ನನ್ನ ಭಾವನೆ ಇಲ್ಲ, ಮುಸಲ್ಮಾನ್ ಗೂಂಡಾಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಮದುವೆಗೆ ದುಡ್ಡು, ಅವ್ರ ಮದ್ರಸಾಗಳಿಗೆ ದುಡ್ಡು, ಅವ್ರಿಗೆ ಶಾದಿ ಬೇರೆ ಬೇರೆ ರಾಜ್ಯಕ್ಕೆ ದೇಶಕ್ಕೆ ಹೋಗೋಕ್ಕೆ ದುಡ್ಡು, ಅವ್ರ ಮನೆ ಕಟ್ಕೊಳಕ್ಕೆ ದುಡ್ಡು, ಎಲ್ಲದಕ್ಕೂ ದುಡ್ಡು. ಬಡ ಹಿಂದೂಗಳು ಏನ್ ಮಾಡಿದ್ರು ಇರ್ಲಿ, ಇದರ ದುರುಪಯೋಗವನ್ನ ಮುಸಲ್ಮಾನ್ ಗೂಂಡಾಗಳು ಮಾಡಿಕೊಂಡು ಕೊಲೆಗಳಿಗೆ ಇಳಿದಿದ್ದಾರೆ. ನಿನ್ನೆ ಶಿವಮೊಗ್ಗದಲ್ಲಿ ಮೊನ್ನೆ ರಾತ್ರಿ ಟಿಪ್ಪು ನಗರದಲ್ಲಿ ಇರ್ಫಾನ್ ಅಲಿಯಾಸ್ ಗೌತಮ್ ಅನ್ನಂತ ಒಬ್ಬ ರೌಡಿ ಶೀಟರ್, ಇದು ಸರ್ಕಾರವೇ ಅವನ ಮೇಲೆ ಎಫ್ಐಆರ್ ಹಾಕಿರೋಂಥ ಸಂದರ್ಭದಲ್ಲಿ ಬರ್ತಿರೋ ಪದ, ರೌಡಿ ಶೀಟರ್ ಒರಿಜಿನಲ್ ಗನ್ ನಿಂದ 3 ಶೂಟ್ ಮಾಡ್ದ ಅನ್ನೋದನ್ನ ಅಲ್ಲಿ ಸುತ್ತಮುತ್ತಲು ಇರೋರು ನಾವು ಪಟಾಕಿ ಅನ್ಕೊಂಡಿದ್ವಿ, 3 ಕಡೆ ಶಬ್ದ 3 ಬಾರಿ ಶಬ್ದ ಕೇಳಿಸ್ತು ಅಂದ್ರು. ನಾನು ನಿನ್ನೆ ಬೆಳಿಗ್ಗೆ SP ಅವ್ರಿಗೆ ಮಾತಾಡಿದೆ. ಹೌದು ಸರ್, ಅವರು ಯಾರು ಅಂತ ಹುಡುಕ್ತಾ ಇದ್ದೀವಿ, ಇರ್ಫಾನ್ ಅಲಿಯಾಸ್ ಗೌತಮ್, ಅವನವನ ಬಗ್ಗೆ ಅನುಮಾನ ಇದೆ, ನಾವು ಅವ್ರಿಗೆ ಹಿಡಿತೀವಿ ಅಂತಂದ್ರು. ನೆನ್ನೆ ಹಿಡಿದಿದ್ದಾರೆ ಅಂತ ನಂಗೆ ಸುದ್ದಿ ಬಂದಿದೆ. ನಾನು ನಿಜಕ್ಕೂ ಕೂಡ ಮಾನ್ಯ ರಕ್ಷಣಾಧಿಕಾರಿಗಳಿಗೆ ಅವ್ರ ಪ್ರಯತ್ನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವನು ರೌಡಿ ಶೀಟರ್ ಆಗಿರೋದ್ರಿಂದ ಮತ್ತೆ ಅವನು ಹೊರಗೆ ಬರೋಂಥ ಅವಕಾಶ ಇದೆ. ಅವನು ಗಡಿಪಾರು ಮಾಡಿ ಏನೇನು ಗೂಂಡಾ ಕೇಸ್ ಹಾಕಬೇಕು ಅವನ ಮೇಲೆ ಹಾಕಿ ಇನ್ನೊಮ್ಮೆ ಶಿವಮೊಗ್ಗದಲ್ಲಿ ಎಲ್ಲೂ ಕೂಡ ಅವನ ಈ ತರ ಪಿಸ್ತೂಲ್ನಾಗ್ಲಿ ಗನ್ಗಳಾಗಲಿ ಬಳಸಂತ ಪ್ರಯತ್ನ ಮಾಡಬಾರ್ದು. ಅದು ವರ್ಜನ್ ಗನ್ ಅನ್ನೋಂಥ ಮಾತನ್ನ ಅಲ್ಲಿ ಸುತ್ತಮುತ್ತಲು ಹೇಳ್ತಾರೆ, ಡಿಪಾರ್ಟ್ಮೆಂಟಲ್ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಒರಿಜಿನಲ್ ಆದ ಏರ್ ಗನ್ನು ಅನ್ನೋಂಥ ಮಾತು ಸುದ್ದಿ ಇದೆ, ನನಗೆ ಗೊತ್ತಿಲ್ಲ. ಇದನ್ನ SP ಅವ್ರ ಗಮನ ತಂದು ಈ ರೀತಿ ಗೂಂಡಾಗಳಿಗೆ ಸರಿಯಾದ ಕ್ರಮವನ್ನು ತಗೋಬೇಕು. ಏರ್ ಗನ್ ಆಗಿದ್ರೆ, ಒರಿಜಿನಲ್ ಗನ್ ಆಗಿದ್ರೆ ಏನ್ ಮಾಡಬೇಕು ಅನ್ನೋದನ್ನ ಅವರೇ ತೀರ್ಮಾನ ತಗೋಬೇಕು ಅಂತ ನಾನು ಈ ಸಮಯ ಹೇಳಕ್ಕೆ ಇಷ್ಟಪಡ್ತೇನೆ. ಮಂಗಳೂರಿನವ್ರು ಇವ್ರು ಹೊಡೆದ್ರು ಅಂತ ಅವ್ರು ಹೊಡೆದ್ರು ಅಂತ ಇವರು ಈ ತರ ನಡೀತಾನೇ ಇದೆ. ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋಂಥ ಅನುಮಾನವೇ ಇಲ್ಲ. ಪೊಲೀಸ್ ಇಲಾಖೆದೇ ಪ್ರಯತ್ನ ಆಗೋಗಿದೆ. ನಿನ್ನೆ ಶೆಟ್ಟಿ ಸುಹಾಸ್ ಶೆಟ್ಟಿ ಟಿವಿನಲ್ಲಿ ನೋಡಿದ್ರೆ ನನಗೆ ಗಾಬರಿ ಆಯ್ತು. ಎಲ್ಲ ಲಾಂಗು ಮಚ್ಚು ಕೈಯಲ್ಲಿ ಹಿಡ್ಕೊಂಡು ಹೊಡಿತಿದ್ದಾರೆ, ಕೆಳಗೆ ಹೆಣ ಬಿದ್ದಿದೆ, ಬಿದ್ದಿರೋ ಹೆಣದ ಮೇಲೂ ಮತ್ತೆ 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 ಕೊಚ್ಚಿತಾ ಇದ್ದಾರೆ. ಪೊಲೀಸರು ಇಲ್ಲ, ಯಾರು ಇರ್ಲಿಲ್ವ, ಸತ್ತೋಗಿದ್ದಾರೆ ಪೊಲೀಸ್ನವರೆಲ್ಲೂ. ಅದ್ರ ಮುಂಚೆ 2 ವರ್ಷ ಮುಂಚೆ ಇವನು ಯಾರೋ ಹೊಡೆದಿದ್ದಂತೆ, ಅದ್ರ ಮುಂಚೆ ಅವನು ಇನ್ಯಾರೋ ಹೊಡೆದಿದ್ರಂತೆ. ಅವರೇನೋ ಮಾಡ್ಕೊಂಡ್ರೆ ಪೊಲೀಸ್ ಇಲಾಖೆ ಆಗ್ಬೇಕು. ಈ ರೀತಿ ಗೂಂಡಾಗಳಿಗೆ ಪೊಲೀಸ್ ಇಲಾಖೆ ಭಯ ಅಂತೂ ಇಲ್ಲ. ಇದನ್ನ ಪೊಲೀಸ್ ಇಲಾಖೆ ಗಮನಿಸಬೇಕು. ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇನೆ ಬ್ಲಾಕ್ ಫ್ಲಾಗ್ ತೋರಿದ್ರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ತಪ್ಪಲ್ಲ. ಅದು ಯಾರು ಬ್ಲಾಕ್ ಫ್ಲಾಗ್ ತೋರಿಸಿದ್ರು ಅನ್ನೋದನ್ನ ಸಂಬಂಧಪಟ್ಟ ಪೊಲೀಸ್ನವರು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಮುಂಚೆ ಯಾಕೆ ಅದು ಕಂಡಿಡಿಲ್ಲ? ಯಾಕೆಂತಂದ್ರೆ ಈ ಮೊನ್ನೆ ಭಯೋತ್ಪಾದಕರ ಕೃತ್ಯ ಆದಂತ ಸಂದರ್ಭದಲ್ಲಿ ಇಂಟೆಲಿಜೆನ್ಸಿ ಫೈಲ್ಯೂರ್ ಏನು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಖಂಡನೆ ಮಾಡ್ತಾರೆ. ಆ ಕೊಲೆಗಳನ್ನ ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂತಾನೆ ಹೇಳ್ತಾರೆ. ಅಷ್ಟು ದೊಡ್ಡ ಏರಿಯಾದಲ್ಲಿ ಭಯೋತ್ಪಾದಕರು ತಯಾರಾಗಿ ಬರೋಂಥ ಭಯೋತ್ಪಾದಕರು ಜಾಗ ಅದು. ಅವ್ರನ್ನೆಲ್ಲ ಇವತ್ತು ಬಗ್ಗು ಬಡಿತಾ ಇದ್ದಾರೆ. ಅವ್ರು ಯಾರು ನಮ್ಮ ಸುದ್ದಿ ಬಂದ್ರು ಅವ್ರನ್ನ ಬಿಡಲ್ಲ ಅನ್ನೋಂಥ ಮಾತನ್ನು ಮೋದಿ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಇದರಿಂದ ಇಡೀ ದೇಶ ಸ್ವಾಗತ ಪಡ್ತಾ ಇದೆ. ಅಲ್ಲಪ್ಪ, ಒಂದು ಮೈದಾನದಲ್ಲಿ ನಿಮ್ದೇ ಸಾರ್ವಜನಿಕ ಸಭೆಗೆ ಒಂದು 5-6 ಜನ ಹೆಣ್ಮಕ್ಳು ಒಂದು ಬ್ಲಾಕ್ ಫ್ಲಾಗ್ ತೋರಿಸ್ತಾರೆ ಅನ್ನೋಂಥ ವಿಚಾರ ಇಂಟೆಲಿಜೆನ್ಸಿ ಫೈಲ್ ಅಂತ ಕರಿಬೇಕು, ಏನಂತ ಕರಿಬೇಕು ಇದನ್ನ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದು ಎಲ್ಲಾ ಕಡೆನೂ ಹುಡುಕಕ್ ಆಗೋದಿಲ್ಲ. ಇಂದಿರಾ ಗಾಂಧಿ ಮೇಲೆ ಕೊಲೆ ಆಯ್ತು, ರಾಹುಲ್ ಗಾಂಧಿ ಕೊಲೆ ಆಯ್ತು, ರಾಜೀವ್ ಗಾಂಧಿ ಹಾಗಾಗಿ ಇದನ್ನೆಲ್ಲ ಇಂಟೆಲಿಜೆನ್ಸಿ ಕೊಲೆ ಅನ್ನಂತ ಮಾತನ್ನು ಹೇಳೋದಕ್ಕೆ ನಾನಂತೂ ಒಪ್ಪಲ್ಲ, ಫೇಲ್ಯೂರ್ ಅಂತ.